ಊಟ ರೆಡಿ ಅಂತ ಹೇಳೋಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿ ಒಬ್ಬರು ಬರ್ತಾ ಇದ್ದಾರೆ. ಇವರು ರೆಗ್ಯುಲರಾಗಿ ನಮ್ಮ ಕಾರ್ಯಕ್ರಮ ನೋಡಿ ಭಾಳ ಇಷ್ಟಪಟ್ಟು ಪತ್ರಗಳನ್ನು ಬರೆದಿದ್ದಾರೆ. ಒಂದ್ಸಲಿ ಬಂದು ನಾನು ಅಡುಗೆ ಮಾಡಬೇಕು, ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ ಅಂತ ಪತ್ರ ಬರೆದಿದ್ರು. ಅವ್ರನ್ನ ಬರಮಾಡ್ಕೊಂಡಿದ್ದೀನಿ. ಅವ್ರು ಇವಾಗ ಇಲ್ಲಿ ಬಂದು ನನಗೊಂದು ಅಡುಗೆ ಹೇಳ್ಕೊಡ್ತಾರೆ. ತಡ ಮಾಡೋದು ಬೇಡ, ಕರೆದು ಬಿಡ್ತೀನಿ. ಲೇಡೀಸ್ ಆ್ಯಂಡ್ ಜೆಂಟ್ಮೆನ್, ಪ್ಲೀಸ್ ವೆಲ್ಕಮ್ ಖುಷಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬರಬೇಕು. ವೆಲ್ಕಮ್ ಟು ಬೊಂಬಾಟ್ ಭೋಜನ. ಥ್ಯಾಂಕ್ ಯು. ಒಂದು ವಿಷಯ ಗೊತ್ತಾ, ನನ್ನ ಮಗಳ ಹೆಸರು ಖುಷಿನೇ. ನಾನು ತುಂಬ ಅವ್ರನ್ನ ನಾನು ಫಾಲೋ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಹೌದಾ? ಓಕೆ, ವೆರಿ ನೈಸ್, ಥ್ಯಾಂಕ್ ಯು. ನನಗೆ ಅಡುಗೆ ಹೇಳ್ಕೊಡ್ತೀನಿ ಅಂತ ಪತ್ರ ಬರೆದಿದ್ರೆ ಏನು ಹೇಳ್ಕೊಡ್ತೀರ ನನಗೆ? ನಾನು ಇವತ್ತು ನಿಮಗೋಸ್ಕರ ಬ್ರೆಡ್ ರೋಲ್ ಮಾಡ್ತಾಯಿದ್ದೀನಿ. ನಾನು ನಿಮ್ಮ ಥರನೇ ಅಡುಗೆ ಮಾಡಾದ್ಮೇಲೆ ಅದಕ್ಕೆ ಹೆಸರು ಕಂಡುಹಿಡಿತೀನಿ. ಹೌದಾ? ಇವಾಗಲೂ ಬ್ರೆಡ್ ರೋಲ್ಗೆ ಒಂದು ಹೆಸರು ಇಡ್ತೀರಾ? ಹಾಂ, ನೀವೇ ಇಡಿ. ನಾನು ಮಾಡ್ತೀನಿ, ನೀವು ಇಡಿ. ಓಕೆ ಓಕೆ, ಫ್ಯಾಂಟಾಸ್ಟಿಕ್. ಗುರುಗಳು ನೀವು ಈ ಕಡೆ ಬನ್ನಿ, ಆ ಕಡೆ ನಾನು. ಬ್ರೆಡ್ ಬ್ಯಾರೆಲ್ ಮಾಡುವ ವಿಧಾನ: ಮಿಕ್ಸಿಂಗ್ ಬೌಲ್ಗೆ ಬೇಯಿಸಿ ಸಿಪ್ಪೆ ತೆಗೆದ 2 ಆಲೂಗೆಡ್ಡೆಗಳನ್ನು ಹಾಕಿ ಮ್ಯಾಶರ್ನಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ಒಂದು ತಟ್ಟೆಯಲ್ಲಿ ನೀರು ಹಾಕಿ ಅದಕ್ಕೆ ಬ್ರೆಡ್ ಸ್ಲೈಸ್ ಗಳನ್ನು ಹಾಕಿ ನೀರಿನಲ್ಲಿ ಬ್ರೆಡ್ ಸ್ಲೈಸ್ ಗಳನ್ನು ನೆನೆಸಿ ನೀರನ್ನು ಹಿಂಡಿ ಮೆತ್ತಗಾಗುವಂತೆ ಮಾಡಿ ಅದನ್ನು ಪುಡಿ ಮಾಡಿದ ಆಲೂಗೆಡ್ಡೆ ಇರುವ ಬೌಲಿಗೆ ಹಾಕಿ. ಜೊತೆಗೆ ಬೇಯಿಸಿದ ಕಾರ್ನ್ ಅರ್ಧ ಕಪ್, ಬೇಯಿಸಿದ ಬಟಾಣಿ 3 ಚಮಚ, ಕಾರ್ನ್ ಫ್ಲೋರ್ ಅರ್ಧ ಚಮಚ, ಅಚ್ಚ ಮೆಣಸಿನ ಪುಡಿ ಅರ್ಧ ಚಮಚ, ಗರಂ ಮಸಾಲಾ ಪುಡಿ ಅರ್ಧ ಚಮಚ, ಚಿಲ್ಲಿ ಫ್ಲೇಕ್ಸ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ ಅರ್ಧ ಕಪ್ ಹಾಕಿ ಎಲ್ಲಾ ಬೆರೆಯುವಂತೆ ಚೆನ್ನಾಗಿ ಕಲಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ. ಮಿಕ್ಸಿ ಜಾರಿಗೆ 5 ರಿಂದ 6 ಸ್ಲೈಸ್ ಬ್ರೆಡ್ ಹಾಕಿ ಪುಡಿ ಮಾಡಿ. ಬ್ರೆಡ್ ನ ಪುಡಿಯನ್ನು ಒಂದು ತಟ್ಟೆಯಲ್ಲಿ ಹಾಕಿ. ಒಂದು ಬಟ್ಟಲಿಗೆ 2 ಚಮಚ ಕಾರ್ನ್ ಫ್ಲೋರ್ ಸ್ವಲ್ಪ ನೀರು ಹಾಕಿ ಗಂಟಿಲ್ಲದಂತೆ ಕಲಸಿ ಸ್ಲರಿಯನ್ನು ತಯಾರಿಸಿಕೊಳ್ಳಿ. ಈಗ ಕಲಸಿಟ್ಟ ಆಲೂಗೆಡ್ಡೆ, ಮಸಾಲೆ ಇತ್ಯಾದಿ ಪದಾರ್ಥದ ಮಿಶ್ರಣವನ್ನು ಓವಲ್ ಶೇಪ್ ಬರುವಂತ ಬಿಲ್ಲೆಗಳನ್ನಾಗಿ ಮಾಡಿ ಕಾರ್ನ್ ಫ್ಲೋರ್ ಸ್ಲರಿಯಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸ್ ಇರುವ ತಟ್ಟೆಯಲ್ಲಿ ಉರುಳಿಸಿ ಚೆನ್ನಾಗಿ ಅದು ಕೋಟ್ ಆಗುವಂತೆ ಮಾಡಿ. ಹೀಗೆ ಎಲ್ಲಾ ಬಿಲ್ಲೆಗಳನ್ನು ರೆಡಿ ಮಾಡಿ ಬಾಣಲೆಗೆ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಮಾಡಿ. ಎಣ್ಣೆ ಚೆನ್ನಾಗಿ ಕಾದಾಗ ರೆಡಿ ಮಾಡಿಟ್ಟ ಬಿಲ್ಲೆಗಳನ್ನು ಆ ಎಣ್ಣೆಯಲ್ಲಿ ಹಾಕಿ ಹೊಂಬಣ್ಣ ಬರುವವರೆಗೂ ಡೀಪ್ ಫ್ರೈ ಮಾಡಿ ಟಿಶ್ಯೂ ಪೇಪರ್ ಹರಡಿದ ತಟ್ಟೆಗೆ ಹಾಕಿ. ಸಖತ್ ಟೇಸ್ಟಿಯಾದ ಬ್ರೆಡ್ ಬ್ಯಾರೆಲ್ ಹೀಗೆ ಸುಲಭವಾಗಿ ರೆಡಿ ಮಾಡಿ ಇದರ ಬೊಂಬಾಟದ ರುಚಿಯನ್ನು ಎಂಜಾಯ್ ಮಾಡಿ. ಓಕೆ, ಥ್ಯಾಂಕ್ ಯು. ಓ ಮೈ ಗಾಡ್, ನೋಡಕ್ಕಂತೂ ಸಖತ್ತಾಗಿದೆ, ಗರ್ಗರಿಯಾಗಿದೆ. ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ಔಟರ್ ಲೇಯರು ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ಆಹಾ, ಚೆನ್ನಾಗಿದೆ. ಮಳೆ ಬರ್ಬೇಕಾದ್ರೆ ತಿನ್ಬೇಕು, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಕಾಫಿ ಜೊತೆ ಅದ್ಭುತ, ಸೂಪರ್.